ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನ ಬಿಟ್ಟು ಅಗಲಿರುವಂಥದ್ದು. ಸದ್ಯ ಅವರ ಅಂತ್ಯಕ್ರಿಯೆಯನ್ನ ಮೈಸೂರಿನ ಕಣಿನಹುಂಡಿ ಗ್ರಾಮದಲ್ಲಿ ನೆರವೇರಿಸೋದು ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಅವರ ಕುಟುಂಬಸ್ಥರಾದಂತಹ ಅವರ ಸಾಕು ಮಗ ನವೀನ್ ರವರು ಕೂಡ ತಿಳಿಸಿರುವಂಥದ್ದು. ಸದ್ಯ ನವೀನ್ ರವರ ಸ್ನೇಹಿತರು ಧರ್ಮ ಅವರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತದೆ ಸರ್? ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಗೌರ್ಮೆಂಟ್ ಅವರು PDO ಅವರೆಲ್ಲ ಇನ್ಸ್ಪೆಕ್ಟರ್ ಎಲ್ಲ ಬಂದು ಈ ಜಾಗ ಎಲ್ಲ ಕ್ಲೀನ್ ಮಾಡಿ ಏನೇನು ಬೇಕು ವ್ಯವಸ್ಥೆ, ಪೆಂಡಲ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ನೀರು ಎಲ್ಲ ಥರ ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರ ಹೇಳಿದೆ ಅವ್ರಿಗೆ. ಅವರು ಇಲ್ಲಿ ಬಂದು ಮಾಡಿಕೊಡ್ತಾರೆ. ನಾವು ಇಲ್ಲಿ ನಿಂತು ಏನಿದೆ ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ನವೀನ್ ಅವರು ಏನಂತ ಹೇಳಿದ್ದಾರೆ ಸರ್, ಇಲ್ಲಿ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು? ಯಾವುದೇ ರೀತಿ ಗುಂಡು ಕೊರತೆಗಳು ಆಗದೇ ಇರೋ ರೀತಿ ಎಲ್ಲನೂ ಪ್ರತಿಯೊಂದು ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಯಾವ ಮಾದರಿ ಸರ್? ಅಂದ್ರೆ ಸುಡೋದು ಸರ್, ಸುಡೋದು. ಅವರು ಬ್ರಾಹ್ಮಣರದ್ದು ಯಾವ ರೀತಿ ಇದೆ ಆ ರೀತಿ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಮಾಡ್ತೀವಿ. ಸಂಜೆ 3 ಗಂಟೆ 3:30 ಇಲ್ಲಿ ಬಂದು ತಲುಪುತ್ತೆ. ಅದಾದಮೇಲೆ ಕಾರ್ಯಕ್ರಮ ಬ್ರಾಹ್ಮಣರದ್ದು ಯಾವ ರೀತಿ ಇದೆ ಆ ಥರ ನಾವು ನೆರವೇರಿಸ್ಕೊಡ್ತೀವಿ. ಸರ್, ಇದು ಜಾನಕಿ ಅಮ್ಮವರ ನೆಚ್ಚಿನ ತೋಟ. ಅವ್ರು ಬಹಳಷ್ಟು ಇಲ್ಲಿ ಬಂದು ಸಮಯ ಕಾಲ ಕಳೀತಾ ಇದ್ರು ಅಂತ. ನಿಮ್ಗೆ ಯಾವ ರೀತಿ ಸರ್ ಒಡನಾಟ ಅವರು? ಸರ್, ಅವರು ಯಾವಾಗ ಫ್ರೀ ಟೈಮ್, ಮೈಸೂರಲ್ಲಿ ಯಾವಾಗ ಫ್ರೀ ಟೈಮ್ ಇದ್ದು ಬರಬೇಕು ಅಂದರೆ ಈ ತೋಟಕ್ಕೆ ಬಂದು ತುಂಬ ಸಮಯ ಕಳೆದು ಆಟ ಆಡಿ ಮಕ್ಕಳ ಜೊತೆ ಎಲ್ಲ ಕೂತು ತಿಂದು ಎಲ್ಲ ಇಲ್ಲೆಲ್ಲ ಇದ್ದು ಎಷ್ಟೋ ಸಲ ಹೋಗಿದ್ದಾರೆ. ಅದರಿಂದ ಅವ್ರ ಕೊನೆ ಆಸೆ ಇದೇನೆ. ನವೀನ್ ಅವ್ರಿಗೂ ಕೂಡ ತಿಳಿಸಿದ್ದಾರೆ, ನಾನು ಕಾಲಾಂತರ ನಂತರ ನಾನು ಇದೇ ಜಾಗದಲ್ಲಿ ಇದು ಮಾಡಬೇಕು ಅಂತ ಅವ್ರಿಗೆ ಅವರು ಬರೆದು ಹೇಳಿದ್ದಾರೆ. ಅದರಿಂದ ನಾವು ಇಲ್ಲೇ ಮಾಡ್ತೀವಿ. ಸರ್, ಅವರು ಹೊರ ರಾಜ್ಯದವರು ಅಂತ ಅನ್ಸೋದೇ ಇಲ್ಲ. ಯಾಕೆಂದ್ರೆ ಕನ್ನಡದ ಅತಿ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ. ಮೈಸೂರಿನ ನಡುವೆ ಯಾವ ರೀತಿ ಒಡನಾಟ ಇತ್ತು ಅಂತ ಸರ್ ಜಾನಕಿ ಅಮ್ಮವ್ರಿಗೆ? ಸರ್, ಅಮ್ಮ ಯಾರು ನೋಡಿದ್ರು ಕೇರಳದವರು, ಆಂಧ್ರ ಪ್ರದೇಶ ಮತ್ತು ಹೈದರಾಬಾದ್ ಅದು ಇದು ಅಂತಾರೆ. ಆದರೆ ಅಮ್ಮಂಗೆ ಅತಿ ಹೆಚ್ಚು ಪ್ರೀತಿ ಇರೋದು ಮೈಸೂರು ಮೇಲೆ. ಅವ್ರ ಕೊನೆ ಪ್ರೋಗ್ರಾಮ್ ಆಗಿದ್ದು ಮೈಸೂರಲ್ಲಿ. ಇನ್ನೂ ಅವರು ಎಷ್ಟು ವರ್ಷ ಇರ್ತಾಯಿದ್ರು ಅಷ್ಟು ವರ್ಷ ಮೈಸೂರಲ್ಲೇ ಇರ್ತಾಯಿದ್ರು ಅವರು. ಈಗ ಏನೋ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಏನು ಹೇಳೋದು, ಮಗು ಥರ ಇರ್ತಿದ್ರು ಯಾವಾಗಲೂ ಅಂತ. ಮಿಸ್ ಮಾಡ್ಕೊಳ್ತಲ್ವ ಸರ್? ದುಡ್ಡು ಮಾಡ್ತಾರೆ, ನೋವಾಗ್ತಾ ಇದೆ ಅಂತ ಅನಿಸ್ತದೆ ಸರ್. ತುಂಬ ನೋವಾಗ್ತಿದೆ. ಯಾಕೆಂದರೆ ಬೇರೆಯವ್ರಿಗೆ ಹೆಂಗೋ ಏನೋ ನಮಗೆ ಗೊತ್ತಿಲ್ಲ. ನಾವು ಪ್ರತಿದಿನ ಅವ್ರ ಕೈ ತುತ್ತು ನಮ್ಗೆ ಕೊಡ್ತಾಯಿದ್ರು, ನಾವು ಅವ್ರ ಕೈ ತುತ್ತು ತಿಂತಾಯಿದ್ವಿ. ಯಾವಾಗಲೇ ನಾವು ಓಡಾಡ್ಬೇಕಾದ್ರೂ ಅಮ್ಮನ ಹೋಗಿ ಮಾತಾಡಿಸಿ ಪ್ರತಿದಿನ ಮಾತಾಡಿಸ್ತಾಯಿದ್ವಿ. ಇನ್ನು ಇವತ್ತಿಂದ ಇಲ್ಲ. ತುಂಬ ನೋವಾಗುತ್ತೆ, ತುಂಬ ಅಂದರೆ ತುಂಬ ನೋವಾಗುತ್ತೆ. ಅದನ್ನ ಯಾವ ರೀತಿ ವರ್ಣಿಸ್ಬೇಕು ಅಂತಲೇ ನಮ್ಗೆ ಗೊತ್ತಿಲ್ಲ ಸರ್. ಮನೆಗೆ ನೀವು ಹೋದಂಥ ಸಂದರ್ಭದಲ್ಲಿ ಸರ್ ಯಾವ ರೀತಿ ಮಾತಾಡಿಸ್ತಾ ಇದ್ರು? ಎಷ್ಟು ಖುಷಿ ಪಡ್ತಾ ಇದ್ರು? ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಅಂತಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಯಾರೇ ಬಂದ್ರೂ ಪ್ರತಿಯೊಬ್ಬರೂ ಒಂದೇ ರೀತಿ ಮಾತಾಡಿಸೋವಂಥವರ ಒಬ್ಬರು ಏಕೈಕ ವ್ಯಕ್ತಿ ಇದೆ, ಅದು ಎಸ್ ಜಾನಕಿ ಅವ್ರ ಮಾತು. ಇನ್ನು ಅದರಲ್ಲಿ 2 ಮಾತಿಲ್ಲ. ತುಂಬ ಚೆನ್ನಾಗಿ ಪ್ರತಿಯೊಬ್ಬರೂ ಮಾತಾಡಿಸ್ತಾರೆ ಸರ್. ಚಿಕ್ಕ ಮಕ್ಳು ಹೋದ್ರು ಅದೇ ರೀತಿ ಮಾತಾಡಿಸ್ತಾರೆ, ದೊಡ್ಡವರು ಹೋದ್ರು ಅದೇ ರೀತಿ ಮಾತಾಡಿಸ್ತಾರೆ ಸರ್. ಇಲ್ಲಿಗೆ ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬರುತ್ತೆ ಸರ್? ಅಂತ್ಯಕ್ರಿಯೆ ಎಷ್ಟೊತ್ತಿಗೆ ಆಗ್ಬೋದು ಸರ್? 3 ಗಂಟೆ ಕರೆಕ್ಟಾಗಿ. 2:30 ಮಹಾರಾಜ ಗ್ರೌಂಡ್ ಬಿಡುತ್ತೆ, ಇಲ್ಲಿಗೆ 3 ಗಂಟೆಗೆ ಬರುತ್ತೆ. 3 ಗಂಟೆ ಆ ಕಡೆ ಈ ಕಡೆ ಆಗ್ಬೋದು ಸರ್. ವಿಧಿವಿಧಾನಗಳು ಎಷ್ಟೊತ್ತಾಗುತ್ತೆ ಏನಾದರೂ? 5:30ಗೆ ಮುಗಿಯುತ್ತೆ. 5:30 ತನಕ. ಇದಿಷ್ಟು ಧರ್ಮ ಅವರ ಮಾತಾಗಿರುವಂಥದ್ದು. ಅಂದರೆ ಅವರ ನೆಚ್ಚಿನ ತೋಟ, ಇಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜಾನಕಿ ಅಮ್ಮರೇ ಹೇಳ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಇಲ್ಲೇ ಇದೇ ಒಂದು ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಜಿಲ್ಲಾಡಳಿತವು ಕೂಡ ಅದಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಡ್ತಾ ಇದೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಎಸ್ ಜಾನಕಿ ಅವರು ಇನ್ನಿಲ್ಲ ಅನ್ನೋದೇ ಒಂದು ರೀತಿ ದುಃಖಕರವಾದಂಥ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.